15 ಎಕರೆ ಕಬ್ಬು ಸಂಪೂರ್ಣವಾಗಿ ನಾಶವಾಗಿದೆ, ಲಕ್ಷಾಂತರ ರೂಪಾಯಿಗಳ ನಷ್ಟ. ಆದರೆ ಈ ಎಲ್ಲ ಅಪರಾಧಕ್ಕೆ ಕಾರಣ ಯಾರು? ನೇರವಾಗಿ ಜೆಸ್ಕಾಂ ಅಧಿಕಾರಿಗಳೇ ಇದಕ್ಕೆ ಹೊಣೆ. ನಾಗೇಂದ್ರ, ದೇವೇಂದ್ರ, ರಮೇಶ್ ಲೌಟೆ ಈ ಮೂವರು ರೈತರ ಬದುಕನ್ನೇ ಬೆಂಕಿಗೆ ಆಹುತಿ ಮಾಡಿದ ಈ ಮಹಾ ನಿರ್ಲಕ್ಷ್ಯಕ್ಕೆ ಉತ್ತರ ಕೊಡುವವ್ರು ಯಾರು? ಯಾಕೆಂದ್ರೆ ಬಾಗಿದ ವಿದ್ಯುತ್ ತಂತಿ ಮತ್ತು ಟಿಸಿಯಲ್ಲಿ ಆದ ಸ್ಪಾರ್ಕ್ ಇದು ಆಕಸ್ಮಿಕವಲ್ಲ, ಇದು ವ್ಯವಸ್ಥಿತ ನಿರ್ಲಕ್ಷ್ಯ. ಈ ರೈತರು ಜೆಸ್ಕಾಂ ಕಚೇರಿಗೆ ಅಲ್ದಿದ್ದಾರೆ, ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ, ವೈರ್ ಸರಿ ಮಾಡಿ, ನಮ್ಮ ಜೀವ ನಮ್ಮ ಬೆಳೆ ಅಪಾಯದಲ್ಲಿದೆ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರ ಉತ್ತರ, ಅವರ ದಿವ್ಯ ನಿರ್ಲಕ್ಷ್ಯ, ಡೋಂಟ್ ಕೇರ್. ಈ ಅಧಿಕಾರಿಗಳೇ ರೈತರ ಬೆವರಿನ ಬೆಲೆ ಗೊತ್ತಿಲ್ಲ. ಈ ಅಧಿಕಾರಿಗಳಿಗೆ ಯಾರಿಗೂ ಗೊತ್ತಿಲ್ಲ. 6 ತಿಂಗಳು ಕಷ್ಟಪಟ್ಟು ಬೆಳೆಸಿದ್ದು ಸುಟ್ಟು ಹೋಯ್ತು. ಬರೀ ಅದು ಕಬ್ಬಲ್ಲ, ಅಲ್ಲಿ ಸುಟ್ಟಿದ್ದು ಸ್ಪ್ರಿಂಕ್ಲರ್ಗಳು, ಪೈಪ್ಗಳು, ವಾಯರ್ಗಳು ಎಲ್ಲವೂ ಸುಟ್ಟು ಕರಕಲಾಗಿದೆ. ಅನ್ನದಾತನ ಬಾಯಿಗೆ ಬಂದಂತ ತುತ್ತು ಮಣ್ಣು ಸೇರಿದೆ. ಈ ಅಧಿಕಾರಿಗಳನ್ನ ತಕ್ಷಣ ಅಮಾನತು ಮಾಡಬೇಕೋ ಬೇಡವೋ ಅನ್ನೋದೇ ಈ ರೈತ ಸಮುದಾಯ ನಿರ್ಧಾರ ಮಾಡಬೇಕು ಇವತ್ತು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.